ಸ್ಕ್ರೀನ್ ಶೇರ್ ಆಗಿದ್ಯಾ ನೋಡು. ಹಾ ಸರ್. ಓಕೆ, ಸ್ಟಾರ್ಟ್ ಮಾಡ್ಲಾ? ಹಾ. ಮೊದಲು ನಾವು ಕಾಮನ್ ಸೆಕ್ಯೂರಿಟಿ ಥ್ರೆಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಾವು ಸೆಕ್ಯೂರಿಟಿ ಥ್ರೆಡ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಅವರ್ ಡೈಲಿ ಲೈಫ್. ವೈ ಐ ಆಮ್ ಸೇಯಿಂಗ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಡೈಲಿ ಲೈಫ್ ಬಿಕಾಸ್ ನವೇಡೇಸ್ ವಿ ಆರ್ ಆಲ್ ಯೂಸಿಂಗ್ ದ ಇಂಟರ್ನೆಟ್, ರೈಟ್? ಅಂದ್ರೆ ನೀವು ನಿಮ್ಮ ಡೈಲಿ ಲೈಫ್ ಅಲ್ಲಿ ಮೊಬೈಲ್ ಅಥವಾ ಕಂಪ್ಯೂಟರ್ ಯೂಸ್ ಮಾಡಿ ಇಂಟರ್ನೆಟ್ ಯೂಸ್ ಮಾಡ್ತಾ ಇದೀರಲ್ವಾ? ಹಾ ಸರ್. ಹೇಳ್ರಿ ಬಾಯ್ ಬಿಟ್ಟು ಎಲ್ಲ ಎಸ್ ಯೂಸ್ ಸರ್. ಮಾಡ್ತಾ ಇದೀರೇನ್ರಿ ಎಲ್ರು ಮೊಬೈಲ್ ಅಲ್ಲಿ ಇಂಟರ್ನೆಟ್? ಹೌದು ಸರ್. ಆ ಮೊಬೈಲ್ ಮತ್ತು ಕಂಪ್ಯೂಟರ್ ಇಂಟರ್ನೆಟ್ ಕನೆಕ್ಟ್ ಆಗಿರುತ್ತೆ, ಓಕೆನಾ? ನೀವು ಯಾವ್ದಾದ್ರು ಒಂದು ವೆಬ್ಸೈಟ್ಗೆ ಅಥವಾ ಯಾವ್ದಾದ್ರು ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡಾಗ ನಿಮ್ ಮೊಬೈಲ್ಗೆ ಯಾವ್ದಾದ್ರು ವೈರಸ್ ಅಥವಾ ಥ್ರೆಡ್ಸ್ಗಳು ಬರುವ ಸಾಧ್ಯತೆ ಪಕ್ಕ ಇರುತ್ತೆ. ಇನ್ ಕೇಸ್ ಏನಾದ್ರು ನೀವೇನಾದ್ರು ಯಾವ್ದಾದ್ರು ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ಅದರಲ್ಲಿ ಒಂದು ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಥವಾ ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಂತ ನಿಮ್ಗೆ ಆಡ್ಸ್ ತೋರಿಸ್ತಾ ಇರ್ತದೆ ನೋಡಿ. ಅದಕ್ಕೆ ಏನಾದ್ರು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ವೈರಸ್ ನಿಮ್ ಮೊಬೈಲ್ಗೆ ಇನ್ಸ್ಟಾಲ್ ಆಗ್ಬಿಡುತ್ತೆ. ಮೊದಲು ಥ್ರೆಟ್ ಅಂದ್ರೇನು, ಸೆಕ್ಯೂರಿಟಿ ಥ್ರೆಟ್ ಅಂತ ಇದೆಯಲ್ಲ, ವಾಟ್ ಈಸ್ ಅ ಥ್ರೆಟ್? ಥ್ರೆಟ್ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಈ ಥ್ರೆಟ್ ಅಥವಾ ವೈರಸ್ ಯಾವ ರೀತಿ ಬರುತ್ತೆ ಅಂತ ಮುಂದೆ ತಿಳ್ಕೊಳ್ಳೋಣ. ಓಕೆ, ಈ ಥ್ರೆಟ್ ಅಥವಾ ವೈರಸ್ ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾದ್ರೆ ನೀವು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿರುವ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಲೀಕ್ ಆಗೋದನ್ನ ತಪ್ಪಿಸ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ ನಲ್ಲಿ ಫೋಟೋಸು ಅಥವಾ ವಿಡಿಯೋಸು, ಬ್ಯಾಂಕ್ ಡೀಟೇಲ್ಸ್ ಯಾವುದೇ ತರ ಹ್ಯಾಕ್ ಆಗದೆ ಇರೋ ರೀತಿ ನೀವು ಮುನ್ನೆಚ್ಚರಿಕೆ ವಹಿಸ್ಬೋದು. ಓಕೆನಾ? ನಿಮ್ಗೆ ಯಾವ ರೀತಿ ಹ್ಯಾಕ್ ಮಾಡ್ತಾರೆ ಅಂತ ಗೊತ್ತಾದ್ರೆ. ಓಕೆ, ಇನ್ ದಿಸ್ ಕಾನ್ಸೆಪ್ಟ್ ಯು ಆರ್ ಗೋಯಿಂಗ್ ಟು ನೋ ವಾಟ್ ಈಸ್ ದ ಥ್ರೆಟ್, ವಾಟ್ ಈಸ್ ದ ಸೆಕ್ಯೂರಿಟಿ ಥ್ರೆಟ್ ಅಂತ ನೀವು ತಿಳ್ಕೊಳ್ತೀರಾ. ಸೆಕ್ಯೂರಿಟಿ ಥ್ರೆಟ್ ಅಲ್ಲಿ ಟೈಪ್ಸ್ ಯಾವ್ದಿದೆ ಅಂತಾನು ತಿಳ್ಕೊಳ್ತೀರಾ. ಮತ್ತೆ ಯಾವ ರೀತಿ ನಿಮ್ ಮೊಬೈಲ್ ಅಥವಾ ಕಂಪ್ಯೂಟರ್ನ ಹ್ಯಾಕ್ ಮಾಡ್ತಾರೆ ಹ್ಯಾಕರ್ಸ್ಗಳು ಅನ್ನೋದನ್ನ ತಿಳ್ಕೊಳ್ತೀರಾ. ಓಕೆ, ಅದು ಇನ್ ಕೇಸ್ ಏನಾದ್ರು ಆ ವೈರಸ್ ಏನಾದ್ರು ನಿಮ್ಮ PC ಗಳಿಗೆ ಅಥವಾ ಒಂದ್ ನಿಮ್ ಕಂಪ್ನಿ ಇರುತ್ತೆ, ಆ ಕಂಪ್ನಿಗಳಿಗೆ ಏನಾದ್ರು ವೈರಸ್ ಬಂತು ಅಂತಂದ್ರೆ ಏನೇನ್ ನಷ್ಟ ಅನುಭವಿಸ್ತೀರಾ ಅದೆಲ್ಲಾನು ಈ ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊಳ್ತೀರಾ ನೀವು. 15 ಮೆಂಬರ್ಸ್ ಅಷ್ಟೇನಾ? ಎಸ್ ಸರ್, ಇವಾಗ ಅಟೆಂಡ್ ಆಗೋದು ಅಷ್ಟೇ ಜನ ಸರ್. ಓಕೆ, ಇನ್ನೂ ಇದಾರೆ ಸರ್, ಬಟ್ ಅಟೆಂಡ್ ಆಗಿಲ್ಲ ಅಷ್ಟೇ. ಓಕೆ, ಮೊದಲು ಈ ವಾಟ್ ಈಸ್ ಅ ಥ್ರೆಡ್ ಅಂತ ತಿಳ್ಕೊಳ್ಳೋಣ. ಥ್ರೆಡ್ ಅಂದ್ರೆ ಏನು ಅಂತ. ಥ್ರೆಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಪಾಸಿಬಲ್ ಇವೆಂಟ್ ದಟ್ ಕ್ಯಾನ್ ಡ್ಯಾಮೇಜ್ ಆರ್ ಆರ್ಮ್ ಆನ್ ಯುವರ್ ಇನ್ಫಾರ್ಮೇಶನ್ ಸಿಸ್ಟಮ್. ಥ್ರೆಡ್ ಅಂದ್ರೆ ಅದೊಂದು ಸಿಂಪಲ್ ಇವೆಂಟ್ ಅಥವಾ ವೈರಸ್ ಕೋಡ್. ಈ ಕೋಡ್ ನಿಮ್ ಕಂಪ್ಯೂಟರ್ ನ ಡ್ಯಾಮೇಜ್ ಮಾಡುತ್ತೆ. ಇನ್ ಕೇಸ್ ಏನಾದ್ರು ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆ ಆಪ್ ನ ಡಿಸೈನ್ ಮಾಡ್ಬೇಕಾದ್ರೆ ಅವ್ರು ಕೋಡ್ ಬರೆದಿರ್ತಾರೆ, ಈ ತರ ಈ PC ನ ಇನ್ಫೆಕ್ಟ್ ಮಾಡಿ ಅಂತ. ಆ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳೋ ತಕ್ಷಣನೇ ಬ್ಯಾಕ್ ಎಂಡ್ ಅಲ್ಲಿ ಆ ಕೋಡ್ ರನ್ ಆಗುತ್ತೆ. ರನ್ ಆದ ತಕ್ಷಣ ನಿಮ್ದು ಆಟೋಮೆಟಿಕ್ ಆಗಿ ನಿಮ್ದು ಫೈಲ್ಸ್ ಏನಿದೆ ಮತ್ತೆ ನಿಮ್ PCs ಏನಿದೆ ಎಲ್ಲ ಫುಲ್ ಒಂದ್ ಕಡೆಯಿಂದ ಡ್ಯಾಮೇಜ್ ಮಾಡ್ಕೊ ಬರುತ್ತೆ. ಮತ್ತೆ ವಾಟ್ ಈಸ್ ಅ ಸೆಕ್ಯೂರಿಟಿ ಥ್ರೆಟ್? It is defined as a risk that which can potentially harm your computer system and organization. Security: whenever an individual organization creates a website, they are vulnerable to security attacks. ಓಕೆನಾ? ಹಿಂಗಂದ್ರೆ ಫಾರ್ ಎಕ್ಸಾಂಪಲ್, ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಕಂಪ್ನಿಗೆ ಒಂದು ಯಾವ್ದಾದ್ರು ಒಂದು ವೆಬ್ಸೈಟ್ ನ ಅವಶ್ಯಕತೆ ಇರುತ್ತೆ, ಓಕೆನಾ? ಆ ವೆಬ್ಸೈಟ್ ನ ನೀವು ಯಾವ್ದೋ ಒಂದು ಕಂಪ್ನಿಗೆ ಹೇಳ್ಬಿಟ್ಟು ಈ ತರ ನಮ್ಗೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಡಿ ಅಂತ ಒಂದು ರಿಕ್ವೆಸ್ಟ್ ನ ಸೆಂಡ್ ಮಾಡ್ತೀರಾ. ಅವರು ಒಂದು ಆ ವೆಬ್ಸೈಟ್ ನ ಕ್ರಿಯೇಟ್ ಮಾಡ್ಕೊಡ್ತಾರೆ. ಆ ವೆಬ್ಸೈಟ್ ಅಲ್ಲಿ ಏನಾದ್ರೂ ಲೋಪದೋಷ ಇದ್ರೆ, ಅಂದ್ರೆ ಕೋಡಿಂಗ್ ಮಾಡ್ಬೇಕಾದ್ರೆ ಆ ವೆಬ್ಸೈಟ್ ನ ಕರೆಕ್ಟ್ ಆಗಿ ಕೋಡಿಂಗ್ ಮಾಡಿಲ್ಲ ಅಂದ್ರೆ ಆ ವೆಬ್ಸೈಟ್ ಹ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ. ಆ ವೆಬ್ಸೈಟ್ ಅಲ್ಲಿ ಕಂಪ್ನಿ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಮತ್ತೆ ನಿಮ್ದೆಲ್ಲ ಫುಲ್ ಡೀಟೇಲ್ಸ್, ಎಂಪ್ಲಾಯಿಗಳು ಏನೇನ್ ವರ್ಕ್ ಮಾಡ್ತಾ ಇದಾರೆ, ಅವ್ರ ಡೆಸಿಗ್ನೇಷನ್, ಅವ್ರ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ವೆಬ್ಸೈಟ್ ಅಲ್ಲಿ ಫಿಲ್ ಆಗಿರುತ್ತೆ. ಇನ್ ಕೇಸ್ ಅವ್ರು ಏನಾದ್ರು ಕೋಡಿಂಗ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಕೋಡಿಂಗ್ ಮಾಡಿಲ್ಲ ಅಂತಂದ್ರೆ ಹ್ಯಾಕರ್ಸ್ ಗಳು ಆ ಲೂಪ್ ಹೋಲ್ ನೆ ಬಳಸ್ಕೊಂಡು ಆ ವೆಬ್ಸೈಟ್ ನ ಹ್ಯಾಕ್ ಮಾಡಿ ಅದ್ರಲ್ಲಿರೋ ಇನ್ಫಾರ್ಮೇಶನ್ ಗಳೆಲ್ಲನು ತಗೊಂಡು ಅದನ್ನ ಬೇರೆ ಕಂಪ್ನಿಯವ್ರಿಗೆ ಮಾರ್ತಾರೆ. ಬೇರೆ ಕಂಪ್ನಿಯವರು ಏನಕ್ಕೆ ಯೂಸು ಆ ಬೇರೆ ಕಂಪ್ನಿಯವ್ರಿಗೆ ಈ ಇನ್ಫಾರ್ಮೇಶನ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಒಂದ್ ಕಂಪ್ನಿ ಏನೋ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ರೋಬೋಟಿಕ್, ಆ ಒಂದು ರೋಬೋಟ್ ನ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋ ಇನ್ಫಾರ್ಮೇಶನ್ ಅನ್ನು ಆ ವೆಬ್ಸೈಟ್ ಅಲ್ಲಿ ಫುಲ್ ಇನ್ಕ್ಲೂಡಿಂಗ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋ ಡೇಟಾ ಎಲ್ಲಾನು ಆ ವೆಬ್ಸೈಟ್ ಅಲ್ಲಿ ಹಾಕಿರ್ತಾರೆ. ಹ್ಯಾಕರ್ಸ್ ಗಳು ಆ ಡೇಟಾನ ತಗೊಂಡು ಬೇರೆ ಕಂಪ್ನಿಯವ್ರಿಗೆ ಮಾರಿದ್ರೆ ಆ ಕಂಪ್ನಿಯವ್ರು ಏನ್ ಮಾಡ್ತಾರೆ, ತಗೊಂಡಿರೋ ಕಂಪ್ನಿಯವರು ಆ ಡೇಟಾನ ಯೂಸ್ ಮಾಡ್ಕೊಂಡು ಅವರು ಒಂದು ಹೊಸದಾಗಿ ಒಂದು ರೋಬೋಟ್ ನ ಬಿಲ್ಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಈ ಹಳೆ ಕಂಪ್ನಿದು ಮಾರ್ಕೆಟ್ ವ್ಯಾಲ್ಯೂ ಬಿದೋಗುತ್ತೆ.
ಫಾರ್ ಎಕ್ಸಾಂಪಲ್ ಯಾವ ತರ ಹ್ಯಾಕ್ ಮಾಡ್ತಾರೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಅದನ್ನ ಆ ವೆಬ್ಸೈಟ್ ನ ಹ್ಯಾಕ್ ಮಾಡಿದ್ರೆ ಅವರು ಪಾಸಿಬಲ್ ಆಗಿ ಏನೇನ್ ಮಾಡ್ಬೋದು ಅಂತ, ಅದು ಇನ್ಫಾರ್ಮೇಶನ್ ಸ್ಟೀಲ್ ಮಾಡ್ಬೋದು, ಅಥವಾ ಆಲ್ಟ್ರಿಂಗ್ ಮಾಡ್ಬೋದು, ಅಥವಾ ಆ ಇನ್ಫಾರ್ಮೇಶನ್ ಡಿಸ್ಟ್ರಾಯ್ ಮಾಡ್ಬೋದು, ಅಥವಾ ಕಾನ್ಫಿಡೆನ್ಶಿಯಲ್ ಇನ್ಫಾರ್ಮೇಶನ್ ನ ತಗೊಂಡು ಬೇರೆ ಕಂಪ್ನಿಯವ್ರಿಗೆ ಮಾರ್ಬೋದು, ಅಥವಾ ಹಾರ್ಡ್ ಡಿಸ್ಕ್ ಇರುತ್ತಲ್ಲ, ಆ ಒಂದು ಯಾವುದೇ ಒಂದು ವೆಬ್ಸೈಟ್ ಆಗ್ಲಿ ಅದ್ರದ್ದು ಡೇಟಾ ಎಲ್ಲ ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಆಗಿರುತ್ತೆ, ಆ ಹಾರ್ಡ್ ಡಿಸ್ಕ್ ನ ಕ್ರಾಶ್ ಮಾಡ್ಬೋದು, ಅಥವಾ ಅದ್ರಲ್ಲಿರೋ ಪಾಸ್ವರ್ಡ್ಸ್ ಗಳೆಲ್ಲನೂ ಬೇಕಾದ್ರೆ ಕದಿಬಹುದು. ಫಾರ್ ಎಕ್ಸಾಂಪಲ್ ರಾಮು ಅಂತ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ತಾನೆ, ಯಾವ್ದು ಹ್ಯಾಕ್ ಆಗಿರುತ್ತೋ ಆ ಕಂಪ್ನಿಲಿ ರಾಮು ಅನ್ನೋನು ವರ್ಕ್ ಮಾಡ್ತಾ ಇರ್ತಾನೆ. ಅವ್ನು ಸ್ಯಾಲ್ರಿ ಎಷ್ಟಿರುತ್ತೆ ಅಂದ್ರೆ ಒಂದು 10,000 ಇರುತ್ತೆ. ಹ್ಯಾಕರ್ಸ್ ಏನ್ ಮಾಡ್ತಾರೆ, ಆ ಸ್ಯಾಲ್ರಿನ ಬೇಕಾದ್ರೆ ಅವ್ರು ಆಲ್ಟರ್ ಮಾಡ್ಬೋದು, 50,000 ಮಾಡ್ಬಿಟ್ಟು, ಅಥವಾ ಕಾನ್ಫಿಡೆನ್ಶಿಯಲ್ ಇನ್ಫಾರ್ಮೇಶನ್ ಕದ್ದು ಬೇರೆ ಕಂಪ್ನಿಯವ್ರಿಗೆ ಮಾಡ್ಬೋದು. ಆಲ್ಟರ್ ಮಾಡಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಈ ಕಂಪ್ನಿಯವರು 10,000 ಕೊಡಬಹುದು, 50,000 ಒಂದು ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ. ಈ ರೀತಿ ಸೆಕ್ಯೂರಿಟಿ ಥ್ರೆಟ್ ಗಳ ಮುಖಾಂತರ ನಮ್ಮ ಆರ್ಗನೈಸೇಷನ್ ಅಥವಾ ಕಂಪ್ನಿಗಳಿಗೆ ಹಾನಿ ಉಂಟಾಗುತ್ತೆ ಹ್ಯಾಕರ್ಸ್ ಗಳಿಂದ. ಅದರಲ್ಲಿ ಯಾವ್ದಾವ್ದು ಟೈಪ್ಸ್ ಅಂತ ಅಂದ್ರೆ, ಮೊದಲನೇದು ಸ್ಪ್ಯಾಮ್ ಬರುತ್ತೆ. ಯಾವ ರೀತಿ ಹ್ಯಾಕ್ ಮಾಡ್ತಾರೆ ಅಂತ, ಸ್ಪ್ಯಾಮ್ ಯೂಸ್ ಮಾಡ್ಕೊಂಡು ಹ್ಯಾಕ್ ಮಾಡ್ತಾರೆ, ಫಾರ್ಮಿಂಗ್ ಯೂಸ್ ಮಾಡಿ ಹ್ಯಾಕ್ ಮಾಡ್ತಾರೆ, ಫಿಶಿಂಗ್ ಅಂತ ಒಂದು ಟೆಕ್ನಿಕ್ ಬರುತ್ತೆ, ಅದರಲ್ಲಿ ಮಾಡ್ಕೊಂಡು ಹ್ಯಾಕ್ ಮಾಡ್ತಾರೆ, ಮತ್ತೆ ರ್ಯಾನ್ಸಮ್ ವೇರು, ಮತ್ತೆ ಕಂಪ್ಯೂಟರ್ ವಾರ್ಮು, ಮತ್ತೆ ಟ್ರೋಜನ್ ಹಾರ್ಸ್ ಅಂತ ಬರುತ್ತೆ, ಅದೊಂದು ವೈರಸ್, ಅದನ್ನ ಯೂಸ್ ಮಾಡ್ಕೊಂಡು ಹ್ಯಾಕ್ ಮಾಡ್ತಾರೆ, ಮತ್ತೆ ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಸರ್ವಿಸ್ ಅಟ್ಯಾಕ್ ಅಂತ, ಮತ್ತೆ ನೆಟ್ವರ್ಕ್ ಆಫ್ ಝೋಂಬಿ ಕಂಪ್ಯೂಟರ್ಸ್, ಮಲ್ವೇರು, ವೈರಸ್, ಈ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಂಡು ಅವರು ಕಂಪ್ಯೂಟರ್ಗಳನ್ನ ಹ್ಯಾಕ್ ಮಾಡ್ತಾರೆ, ಕಂಪ್ಯೂಟರ್ ಸರ್ವರ್ಸ್ ಅಥವಾ ವೆಬ್ಸೈಟ್ ಗಳನ್ನ ಹ್ಯಾಕ್ ಮಾಡ್ತಾರೆ. ಓಕೆ, ಮೊದಲನೇದು ಸ್ಪ್ಯಾಮ್. ಓಕೆ, ಇದು ಸ್ಪ್ಯಾಮ್ ಯೂಸ್ ಮಾಡ್ಕೊಂಡು ಯಾವ ತರ ಹ್ಯಾಕರ್ಸ್ ಗಳು ಹ್ಯಾಕ್ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಸ್ಪ್ಯಾಮ್ is one of the most common security threats. A lot of people are affected every year. Canada has anti-spam legislation aiming to fix this major security issue. Spam occurs when they receive the several unlocated emails that will fish for your information by tracking you into the following links. For example, ಇದೊಂದು ಕಾಮನ್ ಸೆಕ್ಯೂರಿಟಿ ಥ್ರೆಟ್ಸ್. ಎವ್ರಿ ಇಯರ್ ಇದರಿಂದ ಜಾಸ್ತಿ ಜನಕ್ಕೆ ಹಾನಿ ಉಂಟಾಗ್ತೈತೆ. ಯಾವ ತರ ಅಂತಂದ್ರೆ, ಈ ಸ್ಪ್ಯಾಮ್ ವೈರಸ್ ಇಂದ ಫಾರ್ ಎಕ್ಸಾಂಪಲ್ ಇದನ್ನ ಹೇಗ್ ಬರುತ್ತೆ ಅಂತಂದ್ರೆ, ಇದು ಇಮೇಲ್ ಮುಖಾಂತರ ಬರುತ್ತೆ. ಫಾರ್ ಎಕ್ಸಾಂಪಲ್, ಹ್ಯಾಕರ್ಸ್ ಒಂದು ಸ್ಪ್ಯಾಮ್ ಮೆಸೇಜ್ ನ ಕ್ರಿಯೇಟ್ ಮಾಡ್ತಾರೆ, ಅಂದ್ರೆ ಒಂದು ವೈರಸ್ ಮೆಸೇಜ್ ನ ಕ್ರಿಯೇಟ್ ಮಾಡ್ತಾರೆ. ಆ ವೈರಸ್ ಮೆಸೇಜ್ ನ ಕ್ರಿಯೇಟ್ ಮಾಡ್ಬಿಟ್ಟು ನನ್ಗೆ ಯಾರಿಗೆ ಟಾರ್ಗೆಟೆಡ್ ಕಂಪ್ಯೂಟರ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಕಿಲ್ಟ್ ಕಂಪ್ನಿಯವನು ಒಂದು ವೈರಸ್ ಕ್ರಿಯೇಟ್ ಮಾಡಿ ಅದು KLE ಕಂಪ್ನಿಯವ್ರನ್ನ ಟಾರ್ಗೆಟ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಅವ್ರದ್ದು ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಡೆಸ್ಟ್ರಾಯ್ ಆಗತ್ತರ ಆ KLE ಕಂಪ್ನಿಯನ್ನ ಟಾರ್ಗೆಟ್ ಮಾಡಿ ಈ ಸ್ಪ್ಯಾಮ್ ಮೆಸೇಜ್ ನ ಇಮೇಲ್ ಮುಖಾಂತರ ಸೆಂಡ್ ಮಾಡ್ತಾನೆ. ಆ ಕಂಪ್ನಿಯವರು ಆ ಮೇಲ್ ನ ರಿಸೀವ್ ಮಾಡಿದ ತಕ್ಷಣನೇ ಅಲ್ಲಿ ಆಟೋಮೆಟಿಕ್ ಆಗಿ ಆ ವೈರಸ್ ಫುಲ್ ಎಂಟೈರ್ ಕಂಪ್ನಿಗೆ ಇನ್ಫೆಕ್ಟ್ ಆಗುತ್ತೆ. ಯಾವ ತರ ಅಂದ್ರೆ, ಅವನು ಒಂದು ಮೇಲ್ ಓಪನ್ ಮಾಡಿದ ತಕ್ಷಣ ಆ PC ಗೆ ಆಟೋಮೆಟಿಕ್ ಆಗಿ ವೈರಸ್ ಡೌನ್ಲೋಡ್ ಆಗುತ್ತೆ. ಏನಾದ್ರು ಡೌಟ್ ಇದೆಯೇನ್ರಿ? ಗಂಗರಾಜು ಸರ್, ನಾನಲ್ಲ, ಮಧುವಿತಾ. ಆಯ್ತು, ಮ್ಯೂಟ್ ಮಾಡಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಲ್ಲ ಮಲ್ಕೋಬಿಟ್ಟಿದ್ರೆ ಹೆಂಗೆ? ಅರ್ಥ ಆಗ್ತಿದೆ. ಮಲ್ಕೋಬಿಟ್ರೆ ಹೆಂಗೆ ಎಲ್ಲ? ಇಲ್ಲ ಸರ್, ಎದ್ದಿದ್ದೀವಿ. ಓಕೆ, ಸ್ಪ್ಯಾಮ್ ಯಾವ ತರ ಬರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಹ್ಯಾಕರ್ಸ್ ಒಂದು ಸ್ಪ್ಯಾಮ್ ಮೆಸೇಜ್ ನ ಕ್ರಿಯೇಟ್ ಮಾಡಿ ಟಾರ್ಗೆಟ್ ಇರುವ ವ್ಯಕ್ತಿಗೆ ಅಥವಾ ಕಂಪ್ನಿಗೆ ಸೆಂಡ್ ಮಾಡ್ತಾನೆ. ಯಾವ ರೀತಿ ಅಂದ್ರೆ, ನಿಮ್ಗೆ 1 crore ಲಾಟ್ರಿ ಹೊಡೆದೈತೆ, ಅದಕ್ಕೋಸ್ಕರ ನಿಮ್ ಡೀಟೇಲ್ಸ್ ನ ಫಿಲ್ ಮಾಡಿ ಅಂತ ಸೆಂಡ್ ಮಾಡಿ ಅಂತ ಒಂದು ಮೆಸೇಜ್ ನ ಕಳಿಸ್ತಾನೆ. ಅಥವಾ ಫೇಕ್ ಫೇಸ್ಬುಕ್ ಲಿಂಕ್ ಕ್ರಿಯೇಟ್ ಮಾಡಿ ನಿಮ್ಗೆ ಸೆಂಡ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಯಾವ ತರ ಫೇಕ್ ಫೇಸ್ಬುಕ್ ಲಿಂಕ್ ಕ್ರಿಯೇಟ್ ಮಾಡ್ತಾನೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನೊಂದು ಫೇಕ್ ಫೇಸ್ಬುಕ್ ಲಿಂಕ್ ನ ಕ್ರಿಯೇಟ್ ಮಾಡಿದೀನಿ. ಇದರಲ್ಲಿ ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್. ಓಕೆನಾ? ಇದರಲ್ಲಿ ಎರಡರಲ್ಲಿ ಯಾವ್ದು ಜೆನ್ಯೂನ್ ವೆಬ್ಸೈಟ್ ಅಂದ್ರೆ ಒರಿಜಿನಲ್ ವೆಬ್ಸೈಟ್ ನೋಡಿ, ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್. ಇವೆರಡರಲ್ಲಿ ಯಾವ್ದು ಒರಿಜಿನಲ್ ವೆಬ್ಸೈಟ್? ಆನ್ಸರ್ ಮಾಡಿ. ಸೆಕೆಂಡ್ ಒನ್ ಒರಿಜಿನಲ್ ಹೇಳ್ರಿ ಎಲ್ಲ ಬಾಯ್ಬಿಟ್ಟು. ಫಸ್ಟ್ ಒನ್ ಸರ್. ಫಸ್ಟ್ ಒನ್ ಹೇಳ್ರಿ ಗಂಗರಾಜು.
ಗಂಗರಾಜು ಮಲ್ಗ್ಬಿಟ್ಟಿದೇನಪ್ಪ? ಎಲ್ರ ಪಾಠ ಕೇಳ್ತಾ ಇದ್ರು ಇಲ್ಲ ಹೋಗ್ಬಿಟ್ಟು ಮಲ್ಕೊಂಡಿದ್ರೆ ಹೆಂಗೆ ಆನ್ ಮಾಡ್ಬಿಟ್ಟು ಸುಮ್ನೆ? ಇಲ್ಲ ಸರ್, ಕೇಳ್ತಾ ಇದ್ದೀವಿ ಸರ್. ಸರ್ ಫಸ್ಟ್ ಕೇಳ್ತಾ ಇದೀವಿ ಸರ್. ಫಸ್ಟ್ ಒನ್ ರಿಯಲ್ ವೆಬ್ಸೈಟ್. ಅವ್ರು ಏನ್ ಮಾಡ್ತಾರೆ, ನಿಮ್ ಮೇಲೆ ಸೆಂಡ್ ಮಾಡಿ, ನೀವು ಆ ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ದು ಇನ್ಫಾರ್ಮೇಶನ್ ಫಿಲ್ ಮಾಡಿ, ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ನ ಫಿಲ್ ಮಾಡಿ ಅಂತ ಸೆಂಡ್ ಮಾಡ್ತಾರೆ. ಇದು ರಿಯಲ್ ವೆಬ್ಸೈಟ್. ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಫೇಸ್ಬುಕ್ ಅಂತ ಡೈರೆಕ್ಟ್ facebook.com ಅಂತ ಡೈರೆಕ್ಟ್ ಆಗಿ ನಿಮ್ಗೆ ತೋರಿಸ್ಬಿಡ್ತಾರೆ. ಬಟ್ ಅವರು ಇನ್ಫೆಕ್ಟೆಡ್ ಅಥವಾ ವೈರಸ್ ಕ್ರಿಯೇಟ್ ಮಾಡಿರೋದು ಯಾವ ತರ ಇರುತ್ತೆ ಅಂತಂದ್ರೆ ಇಲ್ಲಿ ನೋಡಿ. ಸರ್ ಕಾಣಿಸ್ತಾ ಇಲ್ಲ ಸರ್ ನಿಮ್ ಸ್ಕ್ರೀನು. ಇರು ಅಡ್ಮಿಟ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಇಲ್ಲಿ ಏನಿದೆ ನೋಡಿ, www.facebook.com ಅಂತ ಇದೆ. ಇವ್ರು ಏನ್ ಮಾಡ್ತಾರೆ ಅಂತ, ವೈರಸ್ ಕ್ರಿಯೇಟ್ ಮಾಡೋರು ಈ ತರ ಇದಿದೆಯಲ್ಲ, ಫೇಸ್ಬುಕ್ ನೇಮ್ ಇದೆಯಲ್ಲ, ಅದಕ್ಕೆ ಏನಾದ್ರೂ ಒಂದು ಆಡ್ ಮಾಡ್ತಾರೆ. ಇವಾಗ ಫೇಸ್ಬುಕ್ ಅಂತ ಒಂದು ಡಬಲ್ ಓ ನ ಆಡ್ ಮಾಡಿ ನಿಮ್ಗೆ ಒಂದು ಲಿಂಕ್ ಸೆಂಡ್ ಮಾಡ್ತಾರೆ. ಅವಾಗ ನೀವೇನಂತ ತಿಳ್ಕೊಳ್ತೀರಾ, ಇದು ನೋಡ್ಬಿಟ್ಟು ಓಕೆ ಇದು ಒರಿಜಿನಲ್ ವೆಬ್ಸೈಟ್, ಅದಕ್ಕೋಸ್ಕರ ಏನೋ ಪಾಸ್ವರ್ಡ್ ಯೂಸರ್ ನೇಮ್ ಪಾಸ್ವರ್ಡ್ ಕೇಳ್ತಾ ಇದೆ, ಲಾಗಿನ್ ಆಗಕ್ಕೆ ಅನ್ಬಿಟ್ಟು ನೀವು ಎಂಟರ್ ಮಾಡೋ ತಕ್ಷಣ ಅದೇನ್ ಮಾಡುತ್ತೆ, ನಿಮ್ ಬ್ಯಾಕ್ ಎಂಡ್ ಅಲ್ಲಿ ಒಂದು ವೈರಸ್ ಕೋಡ್ ಕ್ರಿಯೇಟ್ ಆಗಿ ಅದು ನಿಮ್ದು ಯೂಸರ್ ನೇಮ್ ಪಾಸ್ವರ್ಡ್ ನ ಹ್ಯಾಕರ್ಸ್ ಗಳಿಗೆ ಸೆಂಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈ www.amazon.com ಅಂತ ಇದ್ರೆ ಅವ್ರೇನ್ ಮಾಡ್ತಾರೆ, ಅಮೆಜಾನ್ ಆದ್ಮೇಲೆ ಒಂದ್ ಎನ್ ಸೇರಿಸಬಹುದು, ಅಥವಾ ಡಬಲ್ ಎ ಸೇರಿಸ್ಬಿಟ್ಟು ಅಮೆಜಾನ್ ಅಂತ ಟ್ರೈ ಮಾಡ್ಬೋದು. ಈ ತರ ಸ್ಟೀಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇದನ್ನೆಲ್ಲ ನೋಡ್ಕೋಬೇಕು ನೀವು. ಬ್ರೇಕ್ ಆಗ್ತಿದೆ. ಬ್ರೇಕ್ ಆಗ್ತಾ ಇದೆಯಾ? ಎಲ್ರಿಗೂ ಬ್ರೇಕ್ ಆಗ್ತಾ ಇದೀನ್ರಿ ಸರ್? ಇಲ್ಲ ಸರ್, ಅದು ಅವ್ರದ್ದು ಪ್ರಾಬ್ಲಮ್. ಅರ್ಥ ಆಯ್ತಾ ಇವಾಗ ಯಾವ ತರ ಆಕ್ಟ್ ಮಾಡ್ತಾರೆ ಅಂತ? ಓಕೆ ಸರ್. ಹ್ಞೂ ಸರ್, ಗೊತ್ತಾಯ್ತು ಸರ್. ಸ್ಪ್ಯಾಮ್ ಅಂದ್ರೆ ಅದೇ ತರ. ಅರ್ಥ ಆಯ್ತು ಸರ್. ಒಂದ್ ಲಿಂಕ್ ಸೆಂಡ್ ಮಾಡ್ತಾರೆ, ಆ ಲಿಂಕ್ ಕ್ಲಿಕ್ ಮಾಡ್ತು ಅಂದ ತಕ್ಷಣ ನಿಮ್ಗೆ ಜೆನ್ಯೂನ್ ವೆಬ್ಸೈಟ್ ಕಾಣುತ್ತೆ. ಅಲ್ಲಿ ಏನಾದ್ರು ನೀವೇನಾದ್ರು ನಿಮ್ದು ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, ಪಿನ್ ಎಲ್ಲ ಹಾಕಿದ್ರೆ ನಿಮ್ದು ಅಮೌಂಟ್ ಗೋವಿಂದ. ನಿಮ್ ಬ್ಯಾಂಕ್ ಅಲ್ಲೆಲ್ಲ ಫುಲ್ ಡಿಡಕ್ಟ್ ಮಾಡಿ ನೀಟಾಗಿ ಬೋರ್ಡ್ಸ್ ಕಳಿಸ್ತಾರೆ. ಅರ್ಥ ಆಯ್ತೇನ್ರಿ? ಓಕೆ, ನೆಕ್ಸ್ಟ್ ಫಾರ್ಮಿಂಗ್. ಇದನ್ನ ನೀವು ಓನ್ ಆಗಿ ಬರೆದ್ರು ನಿಮ್ಗೆ ಆರಾಮಾಗಿ ಮಾರ್ಕ್ಸ್ ಕೊಡ್ತಾರೆ. ಇವಾಗ ನಾನು ಹೇಳಿದ್ನಲ್ಲ, ಅದನ್ನೇ ನೀವು ಪಾಯಿಂಟ್ ವೈಸ್ ಈ ತರ ಆಕ್ಟ್ ಮಾಡ್ತಾರೆ ಅಂತ ಬರೆದ್ರು ನಿಮ್ಗೆ ಆರಾಮಾಗಿ ಮಾರ್ಕ್ಸ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಫಾರ್ಮಿಂಗ್. It's a objective is to convince your website and malicious illegal website by redirecting the ligament URL. You may give your personal information to this malicious website. Okay, farming ಅಂದ್ರೆ ನೀವು ಒಂದು ವೆಬ್ಸೈಟ್ ನ ಓಪನ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ತಮಿಳ್ ಟ್ರಾಕರ್ಸ್ ಯೂಸ್ ಮಾಡಿದ್ರಾ ಡೌನ್ಲೋಡ್ ಮಾಡಕ್ಕೆ, ಫಿಲಂ ಯೂಸ್ ಮಾಡಕ್ಕೆ, ಫಿಲಂ ಡೌನ್ಲೋಡ್ ಮಾಡಕ್ಕೆ? ಇಲ್ಲ ಸರ್. ಸರ್ ಯೂಸ್ ಮಾಡಿದ್ದೇನೆ. ತಮಿಳ್ ಟ್ರಾಕರ್ಸ್ ನೀವು VPN ಹಾಕೊಂಡು ತಮಿಳ್ ಟ್ರಾಕರ್ಸ್ ಓಪನ್ ಮಾಡ್ತೀರಾ. ಓಪನ್ ಮಾಡಿದಾಗ ನೀವು ಒಂದು ಫಿಲಂ ಅಲ್ಲಿ ಕ್ಲಿಕ್ ಮಾಡಿದ್ರೆ ಮೊದಲು ಸ್ಟಾರ್ಟಿಂಗ್ ನಿಮ್ಗೆ ಡೈರೆಕ್ಟ್ ಆಗಿ ಫಿಲಂ ಡೌನ್ಲೋಡ್ ಕರ್ಕೋಗಲ್ಲ. ಡೈರೆಕ್ಟ್ ಒಂದ್ 2 ಲೇಯರ್ಸ್ ಗಳು ಓಪನ್ ಆಗುತ್ತೆ ಗೊತ್ತಾ, 2 ಪೇಜ್ ಗಳು ಓಪನ್ ಆಗುತ್ತೆ. ಅದನ್ನ ಕ್ಲೋಸ್ ಮಾಡಾದ್ಮೇಲೆ ನಿಮ್ಗೆ ಆ ಪರ್ಟಿಕ್ಯುಲರ್ ಡೌನ್ಲೋಡ್ ವೆಬ್ಸೈಟ್ ಕರೆಕ್ಟ್ ಆಗುತ್ತೆ ಗೊತ್ತಾ, ಕರ್ಕೊಂಡು ಹೋಗುತ್ತೆ ಗೊತ್ತಾ. ಅದೇ ರೀತಿ ಇಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಫಾರ್ಮಿಂಗ್ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಅವ್ರು ಏನ್ ಟ್ರಿಕ್ ಮಾಡ್ತಾರೆ ಅಂತಂದ್ರೆ, ಒಂದು ನೀವೇನಾದ್ರು ವೆಬ್ಸೈಟ್ ನ ಓಪನ್ ಮಾಡಿದ ತಕ್ಷಣ ಆ ವೆಬ್ಸೈಟ್ ನಿಮ್ಮ ಇನ್ನೊಂದು ವೈರಸ್ ಇರುವ ವೆಬ್ಸೈಟ್ ರೀಡೈರೆಕ್ಟ್ ಮಾಡುತ್ತೆ. ಅನ್ನೋದು ಇನ್ನೊಂದು ವೈರಸ್ ವೆಬ್ಸೈಟ್ ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ನಿಮ್ದು ಏನಾದ್ರು ಆ ವೆಬ್ಸೈಟ್ ಗೆ, ಆ ವೈರಸ್ ಇನ್ಫೆಕ್ಟ್ ಆಗಿರೋ ವೆಬ್ಸೈಟ್ ಗೆ ರೀಡೈರೆಕ್ಟ್ ಆಯ್ತು ಅಂದ ತಕ್ಷಣನೇ ನಿಮ್ದು ಫೋನ್ದು ಏನಿದೆ ಆಕ್ಸಿಸ್ ಅದೆಲ್ಲ ಅವ್ರ ಕೈಗೆ ಹೋಗುತ್ತೆ, ಹ್ಯಾಕರ್ಸ್ ಕೈಗೆ ಹೋಗುತ್ತೆ. ಹ್ಯಾಕರ್ಸ್ ಏನ್ ಮಾಡ್ತಾರೆ, ನೀವು ವೆಬ್ಸೈಟ್ ಲಾಗಿನ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ದು ಮೊಬೈಲ್ಗೆ ಅಥವಾ ಕಂಪ್ಯೂಟರ್ ಗಳಿಗೆ ವೈರಸ್ ನ ಇಂಜೆಕ್ಟ್ ಮಾಡ್ಬಿಡ್ತಾರೆ. ಇಂಜೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ದು ಏನಿದೆ, ನೀವ್ ಏನ್ ಮಾಡ್ತಾ ಇದೀರಾ, ನೀವ್ ಏನ್ ಆಕ್ಟಿವಿಟಿ ಮಾಡ್ತಾ ಇದೀರಾ, ನೀವ್ ಯಾವ ಬ್ರೌಸರ್ ಓಪನ್ ಮಾಡ್ತಾ ಇದೀರಾ, ಅಥವಾ ನೀವು ಆಪ್ ಇನ್ಸ್ಟಾಲ್ ಮಾಡಿದ್ರಾ, ಯಾವ ಫೋಟೋ ತಗೊಂಡಿದ್ರಾ, ಅದೆಲ್ಲ ಹ್ಯಾಕರ್ಸ್ ಗಳಿಗೆ ಹೋಗ್ತಾ ಇರುತ್ತೆ. ನೀವು ಇಂಟರ್ನೆಟ್ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ದು ಡೀಟೇಲ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಈ ಟೆಕ್ನಿಕ್ ನ ಫಾರ್ಮಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ, ರೀಡೈರೆಕ್ಟ್ ಮಾಡೋದು. ಒಂದು ವೆಬ್ಸೈಟ್ ಅನ್ನ, ನಾರ್ಮಲ್ ವೆಬ್ಸೈಟ್ ಅನ್ನ ಇಲ್ಲಿಗಲ್ ವೆಬ್ಸೈಟ್ ಗೆ ರೀಡೈರೆಕ್ಟ್ ಮಾಡೋದು, ವೈರಸ್ ಇರೋ ವೆಬ್ಸೈಟ್ ಗೆ. ಓಕೆನಾ? ನೆಕ್ಸ್ಟ್ ಫಿಶಿಂಗು. ಫಿಶಿಂಗ್ ಅಂದ್ರೆ ಲೈಕ್ ನೀವು ಫಿಶಿಂಗ್ ಮಾಡ್ತೀರಾ ಗೊತ್ತಾ? ಯಾರ್ಯಾರು ಫಿಶಿಂಗ್ ಮಾಡಿದೀರಾ? ಯಾರ್ಯಾರು ಮಾಡಿದಿರಿ ಫಿಶಿಂಗು? ನಾವ್ ಮಾಡಿಲ್ಲ ಸರ್. ಯಾರು ಮಾಡಿಲ್ಲ ಸರ್. ನಾವು ಮಾಡಿದೀವಿ. ಓಕೆ, ಒಂದ್ ಮೀನ್ನ ಹಿಡಿಬೇಕು ಅಂತಂದ್ರೆ ಏನ್ ಮಾಡ್ತಾರೆ? ಒಂದ್ ಎರೆಹುಳು ಅಥವಾ ಏನಾದ್ರೂ ಒಂದು
ಕೊಕ್ಕೆಗೆ ಹಾಕಿ ಅದನ್ನ ಎಸಿತಾರೆ. ಎಸ್ತಾದ್ಮೇಲೆ ಎರವಳು ಹಾ ಸರ್. ತರ ಮೀನ್ಗಳು ಬಂದು ಆ ಗಾಣಕ್ಕೆ ಸಿಗಾಕೊಳ್ಳುತ್ತೆ ಅಲ್ವಾ? ಹೌದು ಅದೇ ಸರ್. ರೀತಿ ಇವ್ರು ಏನ್ ಮಾಡ್ತಾರೆ, ಸೇಮ್ ಮೊದ್ಲೇ ಹೇಳದ್ನೆಲ್ಲ ನಾನು ಇದ್ರಲ್ಲಿ ಯಾವ ತರ ಆಗುತ್ತೆ ಅಂತ, ಅದು ಅದೇ ಸರ್ ಇದ್ರಾಗೆ 1 ಕೋಟಿ ಲಾಟ್ರಿ ಕೊಟ್ಟಿದೀನಿ ಸ್ಪ್ಯಾಮ್ ಅಂತ. ಸ್ಪ್ಯಾಮ್ ಅಲ್ಲಿ ಯಾವ ತರ ಮಾಡ್ತಾರೆ ಅದೇ ತರ ಫೇಕ್ ವೆಬ್ಸೈಟ್ ಕ್ರಿಯೇಟ್ ಮಾಡಿ, ಆ ಫೇಕ್ ವೆಬ್ಸೈಟ್ ಕ್ರಿಯೇಟ್ ಮಾಡಿ ನಿಮ್ಗೆ ಸೆಂಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಮೆಝಾನ್, ಇವಾಗ Amazon.com ಒಂದು ಕ್ರಿಯೇಟ್ ಮಾಡಿ ನಿಮ್ಗೆ ಸೆಂಡ್ ಮಾಡ್ತಾರೆ. ನಿಮ್ಗೆ 500 ಕ್ಯಾಶ್ ಬ್ಯಾಕ್ ಇದೆ, ನೀವು ಇದನ್ನ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಏನಿದೆ ನಿಮ್ದು ಇನ್ಫಾರ್ಮೇಶನ್ ಫಿಲ್ ಮಾಡಿದ್ರೆ ನಿಮ್ಗೆ 500 ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಒಂದು ಲಿಂಕ್ ನ ಸೆಂಡ್ ಮಾಡ್ತಾರೆ. ಅದನ್ನ ನೀವು ನಂಬಿ ಏನ್ ಮಾಡ್ತೀರಾ, ಹೋಗ್ಬಿಟ್ಟು ಆ ವೆಬ್ಸೈಟ್ ಅಮೆಝಾನ್ ಅಂತ ನೋಡ್ತೀರಾ, ಅಲ್ಲಿ ಒಂದು ಡಬಲ್ ಎ ಹಾಕ್ಬಿಟ್ಟು ಅಮೆಝಾನ್ ಅಂತ ಸೆಂಡ್ ಮಾಡಿರ್ತಾನೆ. ನೀವು ಓಕೆ ಅಮೆಝಾನ್ ಅಂತ ಇದೆಯಲ್ಲ ಅಂದ್ಬಿಟ್ಟು ಕ್ಲಿಕ್ ಮಾಡಿ, ನಿಮ್ದು ಆ 500 ಲಾಟ್ರಿ ಟಿಕೆಟ್ ಕೋಡ್ ಏನಿದೆ ಅದನ್ನ ಎಂಟ್ರಿ ಮಾಡಿ, ನಿಮ್ದು ಎಂಟ್ರಿ ಮಾಡಿ ಕ್ಲಿಕ್ ಮಾಡ್ತೀರಾ. ಅವಾಗ ಆಟೋಮೆಟಿಕ್ ಆಗಿ ಏನ್ ಮಾಡುತ್ತೆ, ನಿಮ್ದು 1000 ಇತ್ತು ಅಂತಂದ್ರೆ ಅದು ಪ್ರಾಡಕ್ಟ್ ವ್ಯಾಲ್ಯೂ, ನಿಮ್ಗೆ ಆಟೋಮೆಟಿಕ್ ಆಗಿ 500 ಡಿರೆಕ್ಟ್ ಆಗಿ 500 ಪೇ ಮಾಡ್ಬೇಕು ಅಂತ ಬರುತ್ತೆ. ಅವಾಗ ನೀವೇನ್ ಮಾಡ್ತೀರಾ, 500 50-50 ಆಗಿದೆಯಲ್ಲ ಅನ್ಬಿಟ್ಟು ನೀವೇನ್ ಮಾಡ್ತೀರಾ, ಬರೀ 500 ಅಲ್ವಾ ಅನ್ಬಿಟ್ಟು ಸರ್ ವಾಯ್ಸ್ debit ತುಂಬಾ card- ಬ್ರೇಕ್ ಆಗ್ತಿದೆ. ನಾನು ವಿಡಿಯೋ ಸೆಂಡ್ ಮಾಡ್ತೀನಿ ಬಿಡ್ರಿ ನಿಮ್ಗೆ, ಓಕೆನಾ? 500 ಬರೀ 500 ಅಲ್ವಾ ಅನ್ಬಿಟ್ಟು ನಿಮ್ ಡೆಬಿಟ್ ಕಾರ್ಡು ಮತ್ತೆ ಪಿನ್ ಎಲ್ಲ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ತೀರಾ. ಎಂಟ್ರಿ ಮಾಡಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ, ಅವರು ಏನೋ ಒಂದು ಟ್ರ್ಯಾಕಿಂಗ್ ಐಡಿ ಕಳಿಸ್ತಾರೆ, ಈ ತರ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಕೋಬಹುದು ನಿಮ್ದು ಬುಕ್ ಆಗಿದೆ ಅಂತ. ಆಟೋಮೆಟಿಕ್ ಆಗಿ ಒಂದು 2 ಡೇಸ್ ಆದ್ಮೇಲೆ ನಿಮ್ ಬ್ಯಾಂಕ್ ಅಲ್ಲಿ ಎಷ್ಟು ಅಮೌಂಟ್ ಇದೋ ಅದೆಲ್ಲ ಡಿಡಕ್ಟ್ ಆಗುತ್ತೆ. ಈ ತರ ಒಂದು ಫೇಕ್ ವೆಬ್ಸೈಟ್ ನ ಯೂಸ್ ಮಾಡ್ಕೊಂಡು ಅವರು ನಿಮ್ಮ ಅಮೌಂಟ್ ಎಲ್ಲಾನು ಕದೀತಾರೆ ಹ್ಯಾಕರ್ಸ್ಗಳು. ಇದನ್ನೇ ಫಿಶಿಂಗ್ ಅಂತ ಕರೀತಾರೆ. ಫಿಶಿಂಗು ಮತ್ತೆ ಇದು ಸ್ಪ್ಯಾಮ್ ಏನಿದೆ ಆಲ್ಮೋಸ್ಟ್ ರಿಲೇಟ್ ಆಗಿರುತ್ತೆ. ಮತ್ತೆ ರ್ಯಾನ್ಸಮ್ ವೇರ್, ನೆಕ್ಸ್ಟ್ ರ್ಯಾನ್ಸಮ್ ವೇರ್. ಇವಾಗ ರೀಸೆಂಟ್ ಆಗಿ ಒಂದು ರ್ಯಾನ್ಸಮ್ ವೇರ್ ಅಂತ ಒಂದು ವೈರಸ್ ಬಂತು, ಗೊತ್ತಾ? ವೈರಸ್ ಗೊತ್ತಿಲ್ಲ ಬಂದು ಸರ್. ಇನ್ಫೋಸಿಸ್, ಗೊತ್ತಿಲ್ಲ sir. ವಿಪ್ರೋ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಫುಲ್ ಲಾಸ್ ಆದವೆಲ್ಲ ಇನ್ಫಾರ್ಮೇಶನ್ ಎಲ್ಲಾನು ಹ್ಯಾಕ್ ಮಾಡಿದ್ರು. ಇವಾಗ ರೀಸೆಂಟ್ ಆಗಿ 1 year ಬ್ಯಾಕ್. ಗೊತ್ತಿಲ್ವಾ? ಓಕೆ, ಅದನ್ನ ಯಾವ ತರ ಗೊತ್ತಿಲ್ಲ ಮಾಡ್ತಾರೆ, ಅದನ್ನ ಯಾವ ತರ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಏನ್ ಮಾಡಿದ್ರು ಅಂತಂದ್ರೆ ಹ್ಯಾಕರ್ಸ್ ಲಾಸ್ಟ್ ಇಯರ್ ಹ್ಯಾಕರ್ಸ್ ಗಳು ವಿಂಡೋಸ್ XP ಅಲ್ಲಿರುವ ಒಂದು ಲೂಪ್ ಹೋಲ್ ನ ಫೈಂಡ್ ಔಟ್ ಮಾಡಿದ್ರು. ಲೂಪ್ ಹೋಲ್ ಅಂತ ಅಂದ್ರೆ ಲೋಪದೋಷ. ಓಕೆ, ಲೋಪದೋಷ ಮಾಡಿದ್ರು. ಏನ್ ಮಾಡಿದ್ರು ಅಂತಂದ್ರೆ ಮೈಕ್ರೋಸಾಫ್ಟ್ ಅವರು ವಿಂಡೋಸ್ XP ಎಲ್ಲಾನು ಬಿಲ್ಡ್ ಮಾಡಿರೋದು. ಅಲ್ಲಿ ಏನಾಯ್ತು ಅಂತಂದ್ರೆ ಏನೋ ಒಂದು ಲೋಪದೋಷ ಇರೋದನ್ನ ಅವರು ಒಂದು ಫೈಲ್ ಮಾಡಿ, ಈ ತರ ವಿಂಡೋಸ್ XP ಈ ತರ ಒಂದು ದೋಷ ಇದೆ, ಇದನ್ನ ರೆಡಿ ಮಾಡ್ಬೇಕು ಅಂತ ಒಂದು ಸ್ಟೋರ್ ಮಾಡಿ ಒಂದು ಸರ್ವರ್ ಅಲ್ಲಿ ಇಕ್ಕಿದ್ರು. ಇವರು ಹ್ಯಾಕರ್ಸ್ ಗಳು ಏನ್ ಮಾಡಿದ್ರು, ಆ ವಿಂಡೋಸ್ ಮೈಕ್ರೋಸಾಫ್ಟ್ ಕಂಪ್ನಿ ಏನಿದೆ ಅದನ್ನ ಹ್ಯಾಕ್ ಮಾಡಿ ಆ ಲೋಪದೋಷ ಏನಿದೆ ಅಂತ ತಿಳ್ಕೊಂಡು ಅದ್ರ ಮುಖಾಂತರ ಒಂದು ವೈರಸ್ ನ ಕ್ರಿಯೇಟ್ ಮಾಡಿದ್ರು. ಒಂದು ಸಾಫ್ಟ್ವೇರ್ ವೈರಸ್ ನ ಕ್ರಿಯೇಟ್ ಮಾಡಿ 12 ಗಂಟೆ ರಾತ್ರಿ ಟೈಮು ಸರ್ವರ್ಸ್ ಗಳೆಲ್ಲ ರೆಸ್ಟ್ ತಗೊಳ್ತಾ ಇರುತ್ತೆ. 12 ಗಂಟೆ ರಾತ್ರಿ ಟೈಮು ಅದನ್ನ ಇಂಟರ್ನೆಟ್ ಮುಖಾಂತರ ಬಿಟ್ರು. ಅದೇನ್ ಮಾಡ್ತು ಅಂತಂದ್ರೆ ಯಾವ್ದಾವ್ದು ವಿಂಡೋಸ್ XP PC ಗಳು ಯಾವ್ಯಾವ ಕಂಪ್ನಿಲಿ ಇದೆ ಆ ಕಂಪ್ನಿ ವಿಂಡೋಸ್ XP PC ಗಳೆಲ್ಲನೂ ಲಾಕ್ ಮಾಡ್ತು. ಫಾರ್ ಎಕ್ಸಾಂಪಲ್ ನಿಮ್ದು ಯಾವ್ದೋ ಒಂದು ಬ್ಯಾಗ್ ಇರುತ್ತೆ, ಆ ಬ್ಯಾಗ್ ನ ಯಾವ ತರ ಅಂತಂದ್ರೆ ಫುಲ್ಲು ಲಾಕ್ ಮಾಡ್ಬಿಟ್ಟು ಫುಲ್ಲು ಬಿಗಿ ಬಂದೋಬಸ್ತ್ ಅಂದ್ರೆ ಮೆಟಲ್ ಬಾಡಿ ಎಲ್ಲ ಹಾಕಿ ಫುಲ್ ಕ್ಲೋಸ್ ಮಾಡ್ಬಿಡುತ್ತೆ. ಅದ್ ಮೆಟಲ್ ಬಾಡಿನ ಓಪನ್ ಮಾಡ್ಬೇಕು ಅಂದ್ರೆ ನೀವು ಇಷ್ಟು ಅಮೌಂಟ್ ಕೊಡ್ಬೇಕು ಅಂತ ಹ್ಯಾಕರ್ಸ್ ಗಳು ಇದ್ ಮಾಡಿದ್ರು. ನೀವು ಕೊಡ್ಲಿಲ್ಲ ಅಂತ ಅಂದ್ರೆ ನಿಮ್ದು ಇದೆ ಡೀಟೇಲ್ಸ್ ನೀವು ಕೊಡಕ್ಕಾಗಲ್ಲ ಅಂತ. ಅದೇ ತರ ರ್ಯಾನ್ಸಮ್ ವೇರ್ ಏನ್ ಮಾಡಿದ್ರು ಅಂತಂದ್ರೆ ಎಲ್ಲಾ ವಿಂಡೋಸ್ XP PC ಗಳೆಲ್ಲನೂ ಅವರು ಓವರ್ಟೇಕ್ ಮಾಡಿ ಅದರಲ್ಲಿರೋ ಇನ್ಫಾರ್ಮೇಶನ್ ಗಳು ಹಾರ್ಡ್ ಡಿಸ್ಕ್ ಎಲ್ಲನೂ ಲಾಕ್ ಮಾಡಿ ಯಾವ್ದೇ ತರ ಫೈಲ್ಸ್ ಗಳನ್ನ ಆಕ್ಸೆಸ್ ಆಗದೆ ಇರೋ ರೀತಿ ಫುಲ್ಲು ಅಂದ್ರೆ ಎನ್ಕ್ರಿಪ್ಟ್ ಮಾಡಿದ್ರು. ಅದನ್ನ ಡಿಕ್ರಿಪ್ಟ್ ಮಾಡ್ಬೇಕು ಅಂತ ಅಂದ್ರೆ ಅವರು ಆಟೋಮೆಟಿಕ್ ಆಗಿ PC ಲಾಕ್ ಮಾಡಿದ ತಕ್ಷಣ ಒಂದು ಅರ್ಥ ಆಗಿಲ್ಲ ಸರ್. ಅರ್ಥ ಆಗ್ಲಿಲ್ವಾ? ಇಲ್ಲ ಸರ್. ಏನ್ ಗೊತ್ತಾ, ರ್ಯಾನ್ಸಮ್ ವೇರ್ ಅನ್ನೋದು ಒಂದು ವೈರಸ್. ಓಕೆನಾ? ಮೈಕ್ರೋಸಾಫ್ಟ್ ಅನ್ನೋ ಕಂಪ್ನಿ ಇತ್ತು. ಆ ಕಂಪ್ನಿ ಅವರು ಈ ವಿಂಡೋಸ್ XP ಅಥವಾ ವಿಂಡೋಸ್ 7, ವಿಂಡೋಸ್ 8, ವಿಂಡೋಸ್ 10 ಆ ತರ OS ಗಳನ್ನ ಬಿಲ್ಡ್ ಮಾಡ್ತಾರೆ. ಓಕೆನಾ? ಆ ಮೈಕ್ರೋಸಾಫ್ಟ್ XP ಅಲ್ಲಿ ವಿಂಡೋಸ್ XP ಅಂದ್ರೆ ಲೋಯರ್ ವರ್ಷನ್ ಇರುತ್ತಲ್ಲ, ಅದ್ರಲ್ಲಿ ಏನೋ ಒಂದು ಲೋಪದೋಷ ಬಂತು. ಆ ಲೋಪದೋಷನ ಸಾಲ್ವ್ ಮಾಡಕ್ಕೋಸ್ಕರ ಮೈಕ್ರೋಸಾಫ್ಟ್ ಕಂಪ್ನಿಯವರು ಈ ತರ ಇದನ್ನ ಸಾಲ್ವ್ ಮಾಡಬಹುದು ಅಂತ ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿ ಅವ್ರ ಸರ್ವರ್ ಅಲ್ಲಿ ಸೇವ್ ಮಾಡಿದ್ರು, ಮುಂದೆ ಅದನ್ನ ಸಾಲ್ವ್ ಮಾಡೋಣ ಅಂತ. ಹ್ಯಾಕರ್ಸ್ ಗಳು ಏನ್ ಮಾಡಿದ್ರು, ಅವರು ಮೈಕ್ರೋಸಾಫ್ಟ್ ಕಂಪ್ನಿ ಮೇಲೆ ಹ್ಯಾಕ್ ಮಾಡಿ ಆ ಫೈಲ್ ಏನಿತ್ತು ಲೋಪದೋಷ ಏನೇನಿದೆ ಅಂತ ಡೀಟೇಲ್ಸ್ ಬರ್ದಿದ್ರಲ್ಲ, ಅದ್ ಫೈಲ್ ನ ಹ್ಯಾಕ್ ಮಾಡಿ
ಅವರು ಒಂದು ಸಾಫ್ಟ್ವೇರ್ ನ ಕ್ರಿಯೇಟ್ ಮಾಡಿದ್ರು. ಯಾವ ತರ ರೀತಿ ಅಂತ ಅಂದ್ರೆ ಆ ಲೋಪದೋಷನ ಯಾವ ತರ ಬ್ರೇಕ್ ಮಾಡ್ಬೋದು, ಆ ವಿಂಡೋಸ್ ಎಕ್ಸ್ಪಿ ನ ಯಾವ ತರ ಬ್ರೇಕ್ ಮಾಡಿ ಆ ಫೈಲ್ಸ್ ಗಳನ್ನ ಯಾವ ತರ ಎನ್ಕ್ರಿಪ್ಟ್ ಮಾಡ್ಬೋದು ಅನ್ನೋದು ತರ ಒಂದು ಸಾಫ್ಟ್ವೇರ್ ನ ಕ್ರಿಯೇಟ್ ಮಾಡಿದ್ರು. ಆ ಸಾಫ್ಟ್ವೇರ್ ನ ಕ್ರಿಯೇಟ್ ಮಾಡಿ ಇಂಟರ್ನೆಟ್ ಮುಖಾಂತರ ಯಾವ್ಯಾವ್ದು ವಿಂಡೋಸ್ ಎಕ್ಸ್ಪಿ ಪಿ ಸಿಗಳಿದೆ, ಯಾವ್ಯಾವ್ದು ಕಂಪ್ನಿಗಳಲ್ಲಿ ವಿಂಡೋಸ್ ಎಕ್ಸ್ಪಿ ಪಿ ಸಿಗಳಿದೆ ಆ ಕಂಪ್ನಿಗಳಿಗೆಲ್ಲ ಒಂದು ಲಿಂಕ್ ಸೆಂಡ್ ಮಾಡಿದ್ರು. ಅರ್ಥ ಆಗ್ತಾ ಇದೆಯಾ ಇವಾಗ್ಲಾದ್ರು? ಆಗ್ತಿದೆ ಸರ್. ಎಸ್ ಸರ್ ಅರ್ಥ ಆಗ್ತಿದೆ. ಆ ಸೆಂಡ್ Yes, ಮಾಡುತ್ತೆ sir. ಕಂಪ್ನಿ ಅವ್ರು ಏನ್ ಮಾಡಿದ್ರು, ಅದ್ರ ಮೇಲೆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣನೇ ಆಟೋಮೆಟಿಕ್ ಆಗಿ ವಿಂಡೋಸ್ ಎಕ್ಸ್ಪಿ ಯಾವ್ಯಾವ ಪಿ ಸಿಗಳಿದೆ, ಸರ್ವರ್ಸ್ ಗಳಿದೆ ಅದೆಲ್ಲ ಫುಲ್ ಲಾಕ್ ಆಯ್ತು. ಲಾಕ್ ಆಗಿ ಏನಾದ್ರು ಪವರ್ ಬಟನ್ ಆನ್ ಮಾಡಿದ ತಕ್ಷಣ ಪಿ ಸಿ ಓಪನ್ ಆಗುತ್ತಲ್ಲ, ಆ ರೀತಿ ಓಪನ್ ಆಗ್ತಿರಲಿಲ್ಲ. ಅಲ್ಲೊಂದು ಎರರ್ ಮೆಸೇಜ್ ತೋರ್ಸೋದು, ಈ ತರ ನಿಮ್ದು ಬ್ಯಾಕ್ ಎಂಡ್ ಅಲ್ಲಿ ಫೈಲ್ಸ್ ಗಳೇನಾದ್ರು ನೀವು ರಿಟ್ರೀವ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಇಷ್ಟು ಬಿಟ್ ಕಾಯಿನ್ ಅಲ್ಲಿ ಅಮೌಂಟ್ ಕೊಡ್ಬೇಕು, ಅಮೌಂಟ್ ಕೊಟ್ರೆ ಮಾತ್ರ ನಿಮ್ ಪಿ ಸಿ ನ ಅನ್ಲಾಕ್ ಮಾಡ್ತೀವಿ ಅಂತ ಒಂದು ಎರರ್ ಡಿಸ್ಪ್ಲೇ ಮಾಡಿಸಿದ್ರು. ಅದ್ರಿಂದ ಈ ಮೆಡಿಕಲ್ ಮತ್ತೆ ಈ ದೊಡ್ಡ ದೊಡ್ಡ ಐ ಟಿ ಕಂಪ್ನಿಗಳೆಲ್ಲ ಲಾಸ್ ಹೋಯ್ತು. ಯಾಕಂದ್ರೆ ಆ ಇನ್ಫಾರ್ಮೇಶನ್ ಎಲ್ಲ ಲಾಕ್ ಆಗಿತ್ತು, ಯಾವ್ದೇ ತರ ಅವ್ರಿಗೆ ಸಿಗ್ಲಿಲ್ಲ ಇನ್ಫಾರ್ಮೇಶನ್. ಅದರಿಂದ ಎಷ್ಟೋ ಕಂಪ್ನಿಗಳು ಕೋಟಿ ಲಾಸ್ ಆಯ್ತು. ಇದೇ ಟೆಕ್ನಿಕ್ ಯೂಸ್ ಮಾಡ್ಕೊಂಡು, ರ್ಯಾನ್ಸಮ್ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಆ ಪಿ ಸಿ ನ ಲಾಕ್ ಮಾಡಿ ಯಾವ್ದೇ ತರ ಬೇರೆಯವರು ಆ ಡೇಟಾನ ಆಕ್ಸೆಸ್ ಮಾಡದೇ ಇರೋ ರೀತಿ ಹ್ಯಾಕರ್ಸ್ ಮಾಡೋದು. ಓಕೆನಾ? ಅರ್ಥ ಆಯ್ತಾ ಇವಾಗ್ಲಾದ್ರು? ಇಲ್ಲ ಇನ್ನೊಂದ್ಸರಿ ಹೇಳ್ಬೇಕು? ಆಯ್ತು ಸರ್. ಅರ್ಥ ಆಯ್ತು ಸರ್. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ, ಅರ್ಥ ಆಗ್ತಿಲ್ವೋ, ಇಲ್ಲ ಬೇರೆ ತರ ಹೇಳ್ಬೇಕು? ಅರ್ಥ ಆಗ್ತಿದೆ ಸರ್. ಎಲ್ರಿಗೂ ಅರ್ಥ ಆಗ್ತಾ ಇದೀನ್ರಿ? ಎಸ್ ಸರ್, ಅರ್ಥ ಆಯ್ತೈತೆ. ಒಂದ್ ಸ್ವಲ್ಪ ವಿಡಿಯೋ ಸೆಂಡ್ ಮಾಡ್ತೀನಿ, ಅದು ಒಂದ್ಸರಿ ಗ್ಲಾನ್ಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಕಂಪ್ಯೂಟರ್ ವಾರ್ಮ್. ದಿಸ್ ಇಸ್ ವೆರಿ ಕಾಮನ್ ಸೆಕ್ಯೂರಿಟಿ ಥ್ರೆಟ್. ಎ ವಾರ್ಮ್ ವರ್ಕ್ಸ್ ಆನ್ ಇಟ್ಸ್ ಓನ್, lives in your computer and propagates by sending itself to the computer. ಅಂದ್ರೆ ಇದೊಂದು ಕಾಮನ್ ಸೆಕ್ಯೂರಿಟಿ ಥ್ರೆಟ್ ಅಥವಾ ಕಾಮನ್ ಸೆಕ್ಯೂರಿಟಿ ವೈರಸ್. ಓಕೆನಾ? ಈ ವೈರಸ್ ಒಂದ್ ಪಿ ಸಿಗೆ ಏನಾದ್ರು ಅಟ್ಯಾಕ್ ಆದ್ರೆ ಅದು ಕನೆಕ್ಟ್ ಆಗಿರುವ ಎಲ್ಲಾ ಪಿ ಸಿಗಳಿಗೂ ಸ್ಪ್ರೆಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕೊರೋನಾ ವೈರಸ್ ಯಾವ ತರ ಇದೆ ಅದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ರಾಜೇಶ್ ಅನ್ನೋನ್ಗೆ ಒಂದು ಕೊರೋನಾ ವೈರಸ್ ಬಂದಿದೆ ಅಂತ ತಿಳ್ಕೊಳ್ಳಿ. ಅವನೇನಾದ್ರೂ ಅವನ್ ಪಕ್ಕ ಏನಾದ್ರು ಹ್ಯಾಂಡ್ ಶೇಕ್ ಮಾಡ್ಲಿ ಅಥವಾ ಏನಾದ್ರು ಅಕ್ಕಪಕ್ಕ ಕೂತ್ಕತ್ತು ಅಂದ್ರೆ ಯಾವ ತರ ವೈರಸ್ ಇನ್ಫೆಕ್ಟ್ ಆಗುತ್ತೋ ಅದೇ ರೀತಿ ಈ ಕಂಪ್ಯೂಟರ್ ವಾರ್ಮ್ ಅನ್ನೋ ವೈರಸ್ ಪಕ್ಕದಲ್ಲಿ ಯಾವ್ಯಾವ ಪಿ ಸಿಗಳಿದೆ, ಯಾವ್ಯಾವ ಕನೆಕ್ಟ್ ಆಗಿದೆ ಒಂದೇ ಇಂಟರ್ನೆಟ್ ಅಲ್ಲಿ, ಅದಕ್ಕೆಲ್ಲ ವೈರಸ್ ಇನ್ಫೆಕ್ಟ್ ಆಗುತ್ತೆ. ಇದನ್ನ ಕಂಪ್ಯೂಟರ್ ವಾರ್ಮ್ ಅಂತ ಕರೀತಾರೆ. ಆ ಇನ್ಫೆಕ್ಟ್ ಆದ್ಮೇಲೆ ಅದ್ರಲ್ಲಿರೋ ಇನ್ಫಾರ್ಮೇಶನ್ ಗಳೆಲ್ಲನು ಹ್ಯಾಕರ್ಸ್ ಗಳಿಗೆ ಸೆಂಡ್ ಮಾಡ್ತಾರೆ. ಸೆಂಡ್ ಮಾಡುತ್ತೆ ಪಿ ಸಿ ಆಟೋಮೆಟಿಕ್ ಆಗಿ. ಅದನ್ನ ಯೂಸ್ ಮಾಡ್ಕೊಂಡು ನಿಮ್ದು ಏನಿದೆ ಡೀಟೇಲ್ಸ್ ಎಲ್ಲಾನು ಹ್ಯಾಕರ್ಸ್ ಹ್ಯಾಕ್ ಮಾಡ್ತಾರೆ. ಇದ್ರಲ್ಲಿ ನಿಮ್ದು ಸೈಬರ್ ಸೆಕ್ಯೂರಿಟಿ ಆಲ್ಮೋಸ್ಟ್ ಎಲ್ಲ ರಿಲೇಟೆಡ್ ಇರುತ್ತೆ. ಬರೀ ಹ್ಯಾಕಿಂಗು, ಬರೀ ಸ್ಟೀಲ್ ಮಾಡೋದು ಅದೇ ಇರುತ್ತೆ. ಒಂದ್ ಸ್ವಲ್ಪ ಲಿಟಲ್ ಬಿಟ್ ಚೇಂಜ್ ಇರುತ್ತೆ ಅಷ್ಟೇನೆ. ಓಕೆನಾ? ನೆಕ್ಸ್ಟ್ ಸ್ಪೈವೇರು ಅಥವಾ ಟ್ರಾಜನ್ ಹಾರ್ಸ್ ಅಂತ. ಇದೇನು ಅಂತಂದ್ರೆ ಟ್ರಾಜನ್ ಹಾರ್ಸ್ ಈಸ್ ಎ ಮಲಿಷಿಯಸ್ ಪ್ರೋಗ್ರಾಮ್, ಅಂದ್ರೆ ದೋಷಪೂರಿತ ಒಂದು ಪ್ರೋಗ್ರಾಮ್ ಅಂತ ಅರ್ಥ. ಇದು ರಿಯಲ್ ಸಾಫ್ಟ್ವೇರ್ ತರನೇ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಪ್ಲೇ ಸ್ಟೋರ್ ಬಿಟ್ಟು ಬೇರೆ ಕಡೆ ಯಾವ್ದಾದ್ರು ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಪಬ್ಜಿ, ಓಕೆನಾ, ಪಬ್ಜಿನ ನೀವು ಪ್ಲೇ ಸ್ಟೋರ್ ಅಲ್ಲಿ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ವೆಬ್ಸೈಟ್ ಇರುತ್ತೆ ಗೊತ್ತಾ, ಇಲ್ಲಿಗಲ್ ವೆಬ್ಸೈಟ್, ಅದ್ರಲ್ಲಿ ನೀವೇನಾದ್ರು ಡೌನ್ಲೋಡ್ ಮಾಡ್ಕೊಳ್ತು ಅಂತಂದ್ರೆ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಆ ರಿಯಲ್ ಪಬ್ಜಿ ಆಪ್ಗೆ ಬ್ಯಾಕ್ ಎಂಡ್ ಅಲ್ಲಿ ವೈರಸ್ ನ ಅಟ್ಯಾಚ್ ಮಾಡಿರ್ತಾರೆ. ಓಕೆನಾ? ಅದನ್ನ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ತು ಅಂದ್ರೆ ಅದು ಆಟೋಮೆಟಿಕ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ದು ಫೋನಲ್ಲಿ ಯಾವ ಫೋನಲ್ಲಿ ಇನ್ಸ್ಟಾಲ್ ಮಾಡಿರುತ್ತೋ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಟೋಮೆಟಿಕ್ ಆಗಿ ರನ್ ಆಗಿ ನಿಮ್ದ್ರಲ್ಲಿ ಏನೇನ್ ಇನ್ಫಾರ್ಮೇಶನ್ ಇದೆ ಅದೆಲ್ಲ ಹ್ಯಾಕರ್ಸ್ ಗಳಿಗೆ ಸೆಂಡ್ ಮಾಡುತ್ತೆ. ಮತ್ತೆ ನಿಮ್ದು ಲೈವ್ ನೀವು ಏನೇನ್ ಯೂಸ್ ಮಾಡ್ತಿದ್ರೆ ಯಾವ ತರ ಇವಾಗ ನೀವು ನನ್ನ ಸ್ಕ್ರೀನ್ ನೋಡ್ತಾ ಇದೀರಲ್ವಾ, ಅದೇ ರೀತಿ ಹ್ಯಾಕರ್ಸ್ ಗಳು ನಿಮ್ ಸ್ಕ್ರೀನ್ ನೋಡ್ಬೋದು. ಇದನ್ನ ಯೂಸ್ ಮಾಡ್ಕೊಂಡು ಈ ಟ್ರಾಜನ್ ಹಾರ್ಸ್ ವೈರಸ್ ನ ಯೂಸ್ ಮಾಡ್ಕೊಂಡು ನೀವು ನಾನು ಇವಾಗ ನನ್ನ ಪಿ ಸಿ ಯಾವ ತರ ನೀವು ಕಾಣ್ತಾ ಇದೆಯೋ, ಸ್ಪೈವೇರು, ಟ್ರಾಜನ್ ಹಾರ್ಸ್ ಯಾವ ತರ ಈ ತರ ಕಂಟೆಂಟ್ ಕಾಣ್ತಾ ಇದೆಯೋ ಅದೇ ರೀತಿ ನಿಮ್ ಮೊಬೈಲ್ ಅಲ್ಲಿ ಏನೇನ್ ಆಪರೇಟ್ ಮಾಡಿದ್ರು ಅದು ಹ್ಯಾಕರ್ಸ್ ಗಳಿಗೆ ಆಸ್ ಇಟ್ ಈಸ್ ಇದೇ ರೀತಿ ಲೈವ್ ಅಲ್ಲಿ ಸೆಂಡ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ ಇದು ಸ್ಪೈವೇರು? ಒಂಥರ ಸರ್ ಅರ್ಥ ಆಯ್ತು. ಸ್ಪೈ ತರನೇ ಕೆಲಸ ಮಾಡುತ್ತೆ. ಸ್ಪೈವೇರ್ ಅಂತಂದ್ರೆ ಸ್ಪೈ ತರ ಕೆಲಸ ಮಾಡೋದು. ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗಿರುತ್ತೆ ಬಟ್ ನಿಮಗ್ ಗೊತ್ತಿರಲ್ಲ. ಅದು ಒಂಥರ ಸ್ಪೈ ರೀತಿ ನಿಮ್ದು ಇನ್ಫಾರ್ಮೇಶನ್ ಅನ್ನು ಹ್ಯಾಕರ್ಸ್ ಗಳಿಗೆ ಸೆಂಡ್ ಮಾಡ್ತಾ ಇರುತ್ತೆ. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್. ಯಾರ್ರೀ ಅದು? ಓಕೆ, ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂದ್ರೆ
ಹ್ಯಾಕರ್ಸ್ ಪರ್ಟಿಕ್ಯುಲರ್ ಆಗಿ ಒಂದು ವೆಬ್ಸೈಟ್ ನ ಅಥವಾ ಸರ್ವರ್ಸ್ ನ ಟಾರ್ಗೆಟ್ ಮಾಡ್ತಾರೆ. ಓಕೆನಾ? ಹ್ಯಾಕರ್ಸ್ ಗಳು ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಅಥವಾ ಸರ್ವರ್ಸ್ ನ ಟಾರ್ಗೆಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ DT ವೆಬ್ಸೈಟ್, ಎಲ್ಲರೂ DT ವೆಬ್ಸೈಟ್ ಅಲ್ಲಿ ರಿಸಲ್ಟ್ ನೋಡಿದೀರಾ? ಇಲ್ಲ ಸರ್. ಯಾರು ನೋಡಿಲ್ವೇನ್ರಿ ವೆಬ್ಸೈಟ್ DT ವೆಬ್ಸೈಟ್ ಅಲ್ಲಿ ರಿಸಲ್ಟ್ ಯಾವ ತರ ನೋಡ್ತಿದ್ರಿ? ಸರ್ ವೆಬ್ಸೈಟ್ ಅಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ ಸರ್. ಅಲ್ವಾ? ನೀವು SLC ಇದೆಲ್ಲ Yes, sir. ರಿಸಲ್ಟ್ ಎಲ್ಲ ನೀವು ಸೈಬರ್ ಸೆಂಟರ್ಗೆ ಹೋಗಿ ಅದು SSP ಅಂತ ಒಂದು ಇದಿರುತ್ತೆ, ವೆಬ್ಸೈಟ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ದು ಡೀಟೇಲ್ಸ್ ಏನಿದೆ ಅದನ್ನ ಚೆಕ್ ಮಾಡ್ಕೊಳ್ತೀರ ತಾನೆ, ರಿಸಲ್ಟ್ ಏನಿದೆ. ಎಸ್ ಸರ್. ಅದೇ ರೀತಿ DT ಅವ್ರದ್ದು ರಿಸಲ್ಟ್ ಒಂದು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಆಗುತ್ತೆ. ಓಕೆನಾ? ಪರ್ಟಿಕ್ಯುಲರ್ ಯಾವುದೇ ಒಂದು ವೆಬ್ಸೈಟ್ ಅಥವಾ ಸರ್ವರ್ ಆದ್ರೂ ಮ್ಯಾಕ್ಸಿಮಮ್ ಟ್ರಾಫಿಕ್ ಕಂಟ್ರೋಲ್ ಮಾಡುವ ಕೆಪಾಸಿಟಿ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ರಿಸಲ್ಟ್ ವೆಬ್ಸೈಟ್ ಅಂತ ತಿಳ್ಕೊಳ್ಳಿ. ಆ ರಿಸಲ್ಟ್ ವೆಬ್ಸೈಟ್ ಅಲ್ಲಿ ಎಟ್ ಎ ಟೈಮು ಅಂದ್ರೆ ಪರ್ ಸೆಕೆಂಡ್ 5000 ಅಷ್ಟೇನೆ ಮಿನಿಮಮ್, ಮ್ಯಾಕ್ಸಿಮಮ್ 5000 ಜನ ಎಟ್ ಎ ಟೈಮ್ ಲಾಗಿನ್ ಆಗಿ ಅವ್ರ ರಿಸಲ್ಟ್ ನೋಡ್ಬೋದು. ಅದಕ್ಕಿಂತ ಜಾಸ್ತಿ ಜನ ನೋಡಿದ್ರೆ ಆಟೋಮೆಟಿಕ್ ಆಗಿ ಸರ್ವರ್ಸ್ ಗಳೆಲ್ಲ ಕ್ರಾಶ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಬ್ಬ ರಾಜೇಶ್ ಅಂತ ಇರ್ತಾನೆ, ಅವ್ನಿಗೆ 50 kg ಲಿಮಿಟ್ ಅಷ್ಟೇನೆ ಒತ್ಕೊಳ್ಳೋದು, ವೆಯ್ಟ್ ಲಿಫ್ಟಿಂಗ್ ಲಿಮಿಟ್ 50 kg. ಅವ್ನಿಗೆ ಆಟೋಮೆಟಿಕ್ 100 kg ಹೊರ್ಸಿದ್ರೆ ಏನಾಗುತ್ತೆ? ಅವ್ನು ಆಟೋಮೆಟಿಕ್ ಆಗಿ ಇಲ್ಲ ಬೋನ್ ಬ್ರೇಕ್ ಆಗುತ್ತೆ, ಇಲ್ವಾ ಅಥವಾ ಅವ್ನು ಸತ್ತೋಯ್ತಾನೆ ಅಲ್ವಾ? ಅದೇ ರೀತಿ ಇವರು ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಸರ್ವಿಸ್ ಅನ್ನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಆ ವೆಬ್ಸೈಟ್ಗೆ ಆಟೋಮೆಟಿಕ್ ಆಗಿ ಒಂದು 60,000 ಅಥವಾ 70,000 ರಿಕ್ವೆಸ್ಟ್ ಹೋಗೋ ತರ ಸೆಂಡ್ ಮಾಡ್ತಾರೆ. ಅದ್ರ ಲಿಮಿಟ್ ಇರೋದು 50,000 ಅಷ್ಟೇನೆ. 50,000 ಜನ ಆ ವೆಬ್ಸೈಟ್ ನ ಒಂದು ಎಟ್ ಎ ಟೈಮ್ ಎಂಟರ್ ಮಾಡ್ಬೋದು. ಬಟ್ ಇವ್ರು ಏನ್ ಮಾಡ್ತಾರೆ, ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಒಂದು 60,000 ಜನ ಎಟ್ ಎ ಟೈಮ್ ಎಂಟರ್ ಆಗೋ ತರ ರಿಕ್ವೆಸ್ಟ್ ನ ಸೆಂಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅದು ಟ್ರಾಫಿಕ್ ನ ಕಂಟ್ರೋಲ್ ಮಾಡಕ್ಕಾಗದೇನೆ ಆಟೋಮೆಟಿಕ್ ಆಗಿ ಸರ್ವರ್ ಕ್ರಾಶ್ ಆಗುತ್ತೆ. ಇದರಿಂದ ಏನ್ ಉಪಯೋಗ ಅಂತಂದ್ರೆ, ಇವಾಗ ರೀಸೆಂಟ್ ಆಗಿ ಅಮೆಝಾನ್ ಅಂತ ಒಂದು ವೆಬ್ಸೈಟ್ ಇದೆ. ಅಮೆಝಾನ್ ಅಥವಾ ಇನ್ಸ್ಟಾಗ್ರಾಮ್, ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ 12 minutes 13 minutes ಶಟ್ ಡೌನ್ ಆಗಿತ್ತು ಗೊತ್ತಾ? ನಿಮ್ಗೆ ಯಾವ್ದೇ ತರ ಆಕ್ಸೆಸ್ ಮಾಡಕ್ ಆಗ್ತಿರ್ಲಿಲ್ಲ ಗೊತ್ತಾ? ಹ್ಞೂ ಸರ್. ಅದು